नमां 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 कर्माणि 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 लिम्पन्ति 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 न मे कर्मफले न मे कर्मफले न मे कर्मफले स्पृहा 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 इति माम् योऽभिजानाति कर्मभिः न सबध्यते न मां कर्माणि लिम्पन्ति न मां कर्माणि लिम्पन्ति न मे कर्मफले स्पृहा न मे कर्मफले स्पृहा इति मां योऽभिजानाति कर्मभिर्न सबध्यते न मां कर्माणि लिम्पन्ति न मे कर्मफले स्पृहा न मां कर्माणि लिम्पन्ति न मे कर्मफले स्पृहा इति मां योऽभिजानाति कर्मभिर्न सबध्यते न मां कर्माणि लिम्पन्ति न मे कर्मफले स्पृहा इति मां योऽभिजानाति कर्मभिर्न सबध्यते न मां कर्माणि लिम्पन्ति न मे कर्मफले स्पृहा इति मां योऽभिजानाति कर्मभिर्न सबध्यते न मां कर्माणि लिम्पन्ति न मे कर्मफले स्पृहा इति मां योऽभिजानाति कर्मभिर्न सबध्यते. ಈಶ್ವರನಾದ ನನ್ನಿಂದ ಚಾತುರ್ವರ್ಣ್ಯಗಳು ಸೃಷ್ಟಿಯಾಗಿವೆ, ನಾನೇ ಅದನ್ನ ಮಾಡಿರೋದು. ಕರ್ಮಗಳ ಫಲವನ್ನ ನಾನೇ ಕೊಡೋನಾದ್ರಿಂದ ಜನ ನನ್ನನ್ನ ಅನುಸರಿಸ್ತಾರೆ ಅರ್ಜುನ ಅಂತ ಹೇಳ್ತಾನೆ. ಅರ್ಜುನ ಕೇಳ್ತಾನೆ, ಹಂತ ತರ್ಹಿ ಚಾತುರ್ವರ್ಣ್ಯ ಸರ್ಗಾದೇಹೇ ಕರ್ಮಣಃ ಕರ್ತೃತ್ವಾತ್ ತತ್ಫಲೇನ ಯುಜ್ಯಸೆ ಅತಃ ನ ತ್ವಂ ನಿತ್ಯಮುಕ್ತಃ ನಿತ್ಯೇಶ್ವರಶ್ಚ ಇತಿ ಅಂತ ಕೇಳ್ತಾನೆ ಅರ್ಜುನ. ಸರಿ, ಕರ್ಮಫಲಗಳನ್ನ ನೀನೇ ಕೊಡೋನಾಗಿದ್ಯಾ, ಸರಿ, ನಿನ್ನನ್ನೇ ಜನ ಅನುಸರಿಸ್ತಾರೆ. ಹಾಗಾದ್ರೆ ಚಾತುರ್ವರ್ಣ್ಯವನ್ನ ಸೃಷ್ಟಿಸಿದ್ದು ಮುಂತಾದ ಕರ್ಮಕ್ಕೆ ಕರ್ತೃವಾಗಿರೋದ್ರಿಂದ ಅದರ ಫಲಕ್ಕೂ ನೀನು ಭಾಗಿಯಾಗ್ತೀಯ. ಆದ್ರಿಂದ ನೀನು ನಿತ್ಯ ಮುಕ್ತನೋ ನಿತ್ಯೇಶ್ವರನೋ ಅಲ್ಲ ಅಂತ ಆಯ್ತು ಅಲ್ವಾ ಕೃಷ್ಣ ಅಂತ ಕೇಳ್ತಾನೆ. ಕೃಷ್ಣ ಅದಕ್ಕೆ ಉತ್ತರ ಹೇಳ್ತಾನೆ, ಅರ್ಜುನ ಕೇಳು, ಮಾಯೆಯ ವ್ಯವಹಾರದ ದೃಷ್ಟಿಯಿಂದ ನೋಡಿದ್ರೆ ಆ ಕರ್ಮಕ್ಕೆ ಕರ್ತೃವಾಗಿದ್ರು ನಾನು ನಿಜವಾಗಿ ಕರ್ತೃವಲ್ಲ ಅಂತ ತಿಳಿಬೇಕು. ಏನು ಹಾಗಂದ್ರೆ, ಮಾಯೆಗೆ ಅಧೀನವಾಗಿ ಈ ಒಂದು ಜನ್ಮವನ್ನ, ಈ ಅವತಾರವನ್ನ ನಾನು ಪಡ್ಕೊಂಡಿದ್ದೀನಿ ಅಂತ ಹಿಂದೆನೆ ಹೇಳಿದಾನೆ. ಅದರಿಂದ ಅದರ ಮಾಯೆಯ ವ್ಯವಹಾರದ ದೃಷ್ಟಿಯಿಂದ, ಮಾಯೆಯಿಂದ ನೋಡಿದ್ರೆ ಆ ಕರ್ಮಕ್ಕೆ ಕರ್ತೃ ನಾನು, ನಿಜವಾಗಿ ಕರ್ತೃ ಅಲ್ಲ. ಆದ್ರಿಂದ ನಾನು ಅವ್ಯಯ ಮತ್ತೆ ಸಂಸಾರಿ ಅಲ್ಲ, ನಾನು ಅವ್ಯಯ. ಯಾವ ಕರ್ಮಗಳಿಗಾದ್ರೆ ನಾನು ಕರ್ತೃ ಅಂತ ಭಾವಿಸಿದ್ಯೋ ನೀನು, ನಿಜವಾಗಿ ನಾನು ಆ ಕರ್ಮಗಳನ್ನ ಮಾಡೋದೇ ಇಲ್ಲ ಅರ್ಜುನ ಅಂತ ಹೇಳ್ತಾನೆ. ಮುಂದೆ ಹೇಳ್ತಾನೆ, ನಾನು ಆ ಕರ್ಮಗಳನ್ನ ಯಾಕೆ ಮಾಡಲ್ಲ ಅಂದ್ರೆ
ನಮಾಂ ಕರ್ಮಾಣಿ ಲಿಂಪಂತಿ ನಮೇ ಕರ್ಮ ಫಲೇ ಸ್ಪೃಹ ಇತಿ ಮಾಂ ಯೋಭಿಜಾನಾತಿ ಕರ್ಮಭಿರ್ನ ಸಬಧ್ಯತೆ. ಆಚಾರ್ಯರು ಭಾಷ್ಯವನ್ನ ಬರೀತಾರೆ, ನಮಾಂ ತಾನಿ ಕರ್ಮಾಣಿ ಲಿಂಪಂತಿ ದೇಹಾದ್ಯಾರಂಭಕತ್ವೇನ ಅಹಂಕಾರ ಭಾವಾತ್ ನ ಚ ತೇಷಾಂ ಕರ್ಮಣಾಂ ಫಲೇ ಮೇ ಮಮ ಸ್ಪೃಹ. ಕೃಷ್ಣ ಯೇಷಾಂತು ಸಂಸಾರಿಣಾಂ ಅಹಂಕರ್ತ ಇತಿ ಅಭಿಮಾನಃ ಕರ್ಮಸು ಸ್ಪೃಹ ಚ ತತ್ಫಲೇಷು ತಾನ್ ಕರ್ಮಾಣಿ ಲಿಂಪಂತಿ ಇತಿ ಯುಕ್ತಂ. ತದಭಾವಾತ್ ನಮಾಂ ಕರ್ಮಾಣಿ ಲಿಂಪಂತಿ ಇತಿ ಏವಂ ಯಃ ಅನ್ಯೋಪಿ ಮಾಂ ಆತ್ಮತ್ವೇನ ಅಭಿಜಾನಾತಿ ನ ಅಹಂಕರ್ತ ನ ಮೇ ಕರ್ಮಫಲೇ ಸ್ಪೃಹ ಇತಿ ಸ ಕರ್ಮಭಿಃ ನ ಬಧ್ಯತೆ ತಸ್ಯಾಪಿ ನ ದೇಹಾದ್ಯಾರಂಭಕಾಣಿ ಕರ್ಮಾಣಿ ಭವಂತಿ ಇತ್ಯರ್ಥಃ. ಏನು ಹೀಗಂದ್ರೆ, ಆ ಕರ್ಮಗಳು ನನಗೆ ದೇಹವೇ ಮುಂತಾದವುಗಳನ್ನ, ಅಂದ್ರೆ ದೇಹ ಕರ್ಮ ಪಾಪ ಪುಣ್ಯಗಳು ಮುಂತಾದವುಗಳನ್ನ ಉಂಟು ಮಾಡೋದರ ಮೂಲಕ ಅಂಟಿಕೊಳ್ಳಲ್ಲ. ಕರ್ಮಗಳ ಫಲವನ್ನ ಕೊಡ್ತಾನೆ ಭಗವಂತ, ಆದ್ರೆ ಆ ಕರ್ಮಗಳ ಫಲವನ್ನ ಕೊಡುವಾಗ ಅವನು ಯಾವ ಕೆಲಸಗಳನ್ನ ಮಾಡ್ತಾನೆ ಅಂದ್ರೆ, ದೇಹ ಕರ್ಮ ಪಾಪ ಪುಣ್ಯಗಳು ಇವುಗಳನ್ನ ಮಾಡೋದ್ರ ಮೂಲಕ ಅವನಿಗೆ ಅದ್ಯಾವ ಅಂಟಿಕೊಳ್ಳಲ್ಲ. ಯಾಕಂದ್ರೆ ಅವನಿಗೆ ಅಹಂಕಾರ ಇಲ್ಲ. ಹೇಳ್ತಾನೆ ಭಗವಂತ, ನನಗೆ ಯಾವ ಅಹಂಕಾರವೂ ಇಲ್ಲ. ಅಂದ್ರೆ ನಾನು ಕರ್ಮಗಳನ್ನ ಮಾಡ್ತೀನಿ ಅನ್ನೋ ಅಭಿಮಾನ ನನ್ನಲ್ಲಿಲ್ಲ. ಇನ್ನೂ ಸ್ಪಷ್ಟವಾಗಿ ಹೇಳ್ಬೇಕು ಅಂದ್ರೆ ಸ್ನೇಹಿತರೆ, ಮೇ ಮಮ ಅನ್ನೋ ಹಾಗೆ ನಾವು ಯಾವುದೇ ಕರ್ಮಗಳನ್ನ ಮಾಡುವಾಗ ಸಂಕಲ್ಪ ಹೇಳ್ತೀವಿ ಅಲ್ವಾ, ಮೊದಲನೇ ಶಬ್ದವೇ ಮಮ ಅಂತ ಸೇರಿಸ್ತೀವಿ. ಪುರೋಹಿತರು ಹೇಳ್ಕೊಟ್ಬಿಡ್ತಾರೆ ಮಮ ಅನ್ನೋದು ಅಂತ. ಮಮ ಅನ್ಕೊಳ್ಳಿ, ಮುಂದಿನ ನಾ ಹೇಳ್ತೀನಿ ಅದೆಲ್ಲನೂ ನಿಮಗೆ ಸೇರತ್ತೆ ಅನ್ನೋ ರೀತಿ. ಆ ಮಮ ಅನ್ನೋದನ್ನ ಸೇರಿಸಿದ ಮೇಲೆ ಮುಂದಿನದೇ ಆಸೆಗಳು ಬೈಕೆಗಳು ಬರ್ತಾ ಹೋಗುತ್ತೆ. ಅದನ್ನ ಕೊಡು, ಇದನ್ನ ಕೊಡು, ಹಾಗ್ ಮಾಡು, ಹೀಗ್ ಮಾಡು ಅನ್ನೋ ಪಟ್ಟಿ. ಈ ನಾನು ಮಾಡ್ತಿದ್ದೀನಿ, ನನಗೆ ಫಲಪ್ರಾಪ್ತಿ ಆಗ್ಲಿ ಅನ್ನೋ ಯಾವುದೇ ಬಯಕೆಯು ಪರಮಾತ್ಮನಿಗೆ ಇಲ್ಲ. ಯಾಕೆ? ಸೃಷ್ಟಿ ಮಾಡ್ತಾನೆ, ಲಯವನ್ನ ಮಾಡ್ತಾನೆ, ಪ್ರತಿಯೊಂದು ಮಾಡ್ತಾನೆ. ಇದು ನಾನು ಮಾಡ್ತಾ ಇದ್ದೀನಿ, ಇದು ಸೃಷ್ಟಿಗೋಸ್ಕರ ಮಾಡ್ತಾ ಇದ್ದೀನಿ, ಇದು ನಿಮಗೋಸ್ಕರ ಮಾಡ್ತಾ ಇದ್ದೀನಿ, ಇದು ನನಗೋಸ್ಕರ ಮಾಡ್ಕೋತಾ ಇದ್ದೀನಿ, ನಾನು ಫೇಮಸ್ ಆಗಕ್ ಮಾಡ್ಕೋತಾ ಇದ್ದೀನಿ ಅಂತ ಭಗವಂತ ಯಾವತ್ತೂ ಅನ್ಕೊಳಲ್ಲ. ನನಗೆ ನನ್ನಿಂದ ಯಾವತ್ತೂ ಅವನು ಅನ್ಕೊಳಲ್ಲ. ಈ ಎರಡು ಅಂದ್ರೆ ನಾನು ಕರ್ತ ಅನ್ನೋದು ಮತ್ತೆ ನನಗೆ ದೊರೆಯಬೇಕಾಗಿರೋ ಫಲ ಅನ್ನೋ ಅಭಿಮಾನ ಯಾವನಿಗೆ ಇರುತ್ತೋ ಅವನಿಗೆ ಕರ್ಮಗಳು ಅಂಟ್ಕೊಳ್ಳುತ್ತೆ. ಅದಿಲ್ಲದವನಿಗೆ ಅವು ಅಂಟೋದಿಲ್ಲ, ಅವುಗಳ ಬಾಧೆಯೂ ಇರಲ್ಲ. ಅಂಥವನಿಗೆ ದೇಹವೇ ಮುಂತಾದವು ಉಂಟಾಗಲ್ಲ. ಅಂದ್ರೆ ಅವನು ಮುಕ್ತಿಯನ್ನ ಪಡ್ಕೋತಾನೆ, ಪರಮಾತ್ಮನನ್ನ ಹೊಂದುತ್ತಾನೆ ಅಂತ ಅರ್ಥ. ಯಾವುದೂ ಇಲ್ಲದ ಮೇಲೆ ಅಂದ್ರೆ ಆಸೆ ಬಯಕೆಗಳು ಯಾವುದೂ ಇಲ್ಲ, ಕರ್ಮಗಳನ್ನ ಮಾಡ್ಬೇಕು. ಮನುಷ್ಯನಾಗಿ ಹುಟ್ಟಿದ ಮೇಲೆ ಕರ್ಮಗಳನ್ನ ಮಾಡ್ಬೇಕು. ಫೈನಲಿ ಏನ್ ಹೇಳ್ಬೇಕು? ಪರಮಾತ್ಮ ಹೇಳ್ತಾನಲ್ಲ, ಕರ್ಮಗಳನ್ನ ಮಾಡು, ಫಲಾಪೇಕ್ಷೆ ಇಲ್ಲದೆ ಮಾಡು, ಈಶ್ವರಾರ್ಪಣ ಬುದ್ಧಿಯಿಂದ ಮಾಡು, ಎಲ್ಲವನ್ನು ನನಗೆ ಸಮರ್ಪಿಸು. ಯಾಕೆ ಎಲ್ಲವನ್ನು ಅವನಿಗೆ ಸಮರ್ಪಿಸಬೇಕು ಅಂದ್ರೆ, ಅಲ್ಲಿ ಅವನಿಗೆ ಇದು ನನ್ನಿಂದ ಆಗಿರೋದು, ನಾನು ಮಾಡ್ತಾ ಇರೋದು, ನಾನು ಮಾಡಿಸ್ತಾ ಇರೋದು, ನನಗೋಸ್ಕರ ಮಾಡ್ತಾ ಇರೋದು, ನಾನೇ ಮಾಡ್ತಿರೋದು ಅನ್ನೋ ಅಭಿಮಾನ ಅಹಂಕಾರ ಭಗವಂತನಿಗೆ ಇಲ್ಲದೆ ಇರೋದ್ರಿಂದ ಅವನಿಗೆ ಕರ್ಮಗಳು ಅಂಟೋದಿಲ್ಲ. ಆದ್ರಿಂದ ಅವನು ಯಾವಾಗ್ಲೂ ಅವ್ಯಯ. ಅದನ್ನೇ ಹೇಳ್ಕೊತಾನೆ ಭಗವಂತ, ನಾನು ಯಾವಾಗ್ಲೂ ಅವ್ಯಯ, ನನಗೆ ಯಾವುದೂ ಅಂಟೋದಿಲ್ಲ. ಅದೆಲ್ಲ ಈ ಮನುಷ್ಯ ಲೋಕದಲ್ಲಿ ಯಾರಿರ್ತಾರೋ ಅವ್ರಿಗೆ ಕರ್ಮದ ಫಲ ಶೀಘ್ರವಾಗಿ ದೊರಕತ್ತೆ. ಅದು ಶೀಘ್ರವಾಗಿ ದೊರಕತ್ತೆ ಅಂದ್ರು ಅದು ಬೇಕಾಗಿರೋದೋ ಬೇಡವಾಗಿರೋದೋ, ಸರಿ ತಪ್ಪು ಅದನ್ನ ಅಳೆದು ಕೊಡ್ತಾನೆ ಪರಮಾತ್ಮ. ಅದರಿಂದ ಅದು ಯಾವುದೇ ಫಲ ಆದ್ರೂ ಶೀಘ್ರವಾಗಿ ಮನುಷ್ಯ ಲೋಕದಲ್ಲಿ ಮಾತ್ರ ಅದು ಇರೋದು, ದೊರಕೋದು. ಅದಕ್ಕೋಸ್ಕರ ಮನುಷ್ಯನಾಗಿ ಹುಟ್ಟಿದ್ಮೇಲೆ ಕರ್ಮವನ್ನ ಮಾಡ್ಲೇಬೇಕು. ಫಲಾಫಲವನ್ನ ಅಪೇಕ್ಷೆ ಮಾಡ್ದಲೇ ಇದ್ರೆ ಅವನು ಮುಕ್ತನಾಗ್ತಾನೆ ಅಥವಾ ನನ್ನನ್ನೇ ಹೊಂದುತ್ತಾನೆ ಅಂತ ಭಗವಂತ ಹೇಳ್ತಾನೆ. ಅಂದ್ರೆ ಏನ್ ಹೇಳ್ದಾಗಾಯ್ತು? ನಾಹಂಕರ್ತ ನಮೇ ಕರ್ಮಫಲೇ ಸ್ಪೃಹ ಇತಿ. ನಾನು ಕರ್ಮವನ್ನ ಮಾಡೋನಲ್ಲ, ನನಗೆ ಕರ್ಮದ ಫಲದಲ್ಲಿ ಆಸೆ ಇಲ್ಲ ಅಂತ.
ನಾಳೆ ಮುಂದಿನ ಶ್ಲೋಕವನ್ನು ನೋಡೋಣ. ನಮಸ್ಕಾರ.